ಬರೀ ಚಾಲಕರು ಮತ್ತು ಕ್ಲೀನರ್ ಆಗಿರುವಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿ ಆರೋಪಿಗಳ, ಅಥವಾ ಈ ಜಾನುವಾರುಗಳು ಕೋಣ ಇರ್ಬೋದು, ಎಮ್ಮೆ ಇರ್ಬೋದು, ಅಥವಾ ದನ ಇರ್ಬೋದು, ಅಥವಾ ಯಾವುದೇ ಹೋರಿ ಇರ್ಬೋದು, ಯಾವುದೂ ಇರ್ಬೋದು, ಇದು ಸಪ್ಲೈ ಮಾಡೋದು ಯಾರು, ಎಲ್ಲಿಂದ ಬರುತ್ತೆ? ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿನ್ನೆ ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಆಸುಪಾಸಿನಲ್ಲಿ ಅಂದರೆ ಬೆಳ್ಳಿಚಡವು ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನು ಪೊಲೀಸರು ಫೈರಿಂಗ್ ಮಾಡಿ ಅರೆಸ್ಟ್ ಮಾಡ್ತಾರೆ, ವೆನ್ಲಾಕ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಕಾನೂನು ಪಾಲಕರು ಉತ್ತರ ಕೊಡಬೇಕಾಗಿದೆ. ನಿನ್ನೆ ದಿವಸ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸುವಂತಹ ವಿಡಿಯೋಗಳೇ ಹೊರಗಡೆ ಬಂತು. ಹಲವು ಮಾಧ್ಯಮಗಳು ಈ ಒಂದು ವಿಚಾರದಲ್ಲಿ ಕೆಲವೊಂದು ದ್ವಂದ್ವ ವರದಿಗಳನ್ನು ಪ್ರಕಟ ಮಾಡಿತ್ತು. ಕೆಲವೊಬ್ಬರು ಅಂದರೆ ಎಡಪಂಥೀಯರಾದಂತಹ ಕೆಲವೊಂದು ನಾಯಕರುಗಳು ಈ ಒಂದು ವಿಚಾರದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದರು. ಮಾತ್ರವಲ್ಲ, ಪುತ್ತಿಲ ಪರಿವಾರದ ನಾಯಕ ಕೂಡ ಅಲ್ಲಿ ಎಂಟ್ರಿ ಆಗಿದ್ದರು. ಅಲ್ಲಿ ಕೆಲವೊಂದು ವಿಚಾರಗಳು ನಡೆಯಿತು. ಅವರ ಕೈಯಲ್ಲಿ ಮಚ್ಚಿತ್ತು, ತಲವಾರಿತ್ತು, ಹೇಗೆ ಬಂತು? ಓರ್ವ ರೌಡಿ ಶೀಟರ್ ಆದಂತಹ ವ್ಯಕ್ತಿಯ ಕೈಯಲ್ಲಿ ಪೊಲೀಸರ ಎದುರಿಗೆ ಕತ್ತಿಯನ್ನು ಕಾಣೋದಂದರೆ ಎಷ್ಟರ ಮಟ್ಟಿಗೆ ಕಾನೂನು ಹದಗೆಟ್ಟಿದೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದ್ವು. ಮಾತ್ರವಲ್ಲ, ಗಡೀಪಾರಾದಂತಹ ವ್ಯಕ್ತಿ ಯಾಕೆ ಅಲ್ಲಿ ಸಂಘಟನೆಯನ್ನು ಕಟ್ಟಿಕೊಂಡು ಬಂದ? ಕಾನೂನು ವ್ಯವಸ್ಥೆ ನೋಡಿ, ಪೊಲೀಸರು ಮಾಡಿದಂತಹ ಒಂದು ಕಾರ್ಯವೈಖರಿಗೆ ಇಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇತ್ತು. ಅಕ್ರಮವಾಗಿ ಯಾರು ಕೂಡ ಇಂತಹ ಕೃತ್ಯವನ್ನು ಮಾಡೋ ಹಾಗಿಲ್ಲ, ಕಾನೂನು ಬಾಹಿರ ಕೃತ್ಯಗಳನ್ನು ಯಾರು ಕೂಡ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಸೊ ಆದರೂ ಕೂಡ ಕಾನೂನಾತ್ಮಕವಾಗಿ ಪೊಲೀಸರು ಫೈರಿಂಗ್ ಮಾಡಿ ಹಿಡಿದಂತಹ ಆ ಒಂದು ಆರೋಪಿ ಅಥವಾ ವಶಪಡಿಸಿಕೊಂಡಂತಹ ಆ ಒಂದು ಗಾಡಿ ಏನಿತ್ತು, ಅದರಿಂದ ಗೋವುಗಳನ್ನು ರಕ್ಷಣೆ ಮಾಡೋಕ್ಕೆ ಯಾಕೆ ಸಂಘಟನೆ ಬರಬೇಕಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಮಾತ್ರವಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಉದ್ಭವವಾದಂತಹ ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿ ಬರೀ ಚಾಲಕರು ಮತ್ತು ಕ್ಲೀನರ್ ಆಗಿರುವಂತಹ ಗಾಡಿ ಚಾಲಕರು ಅಥವಾ ಕ್ಲೀನರ್ ಆಗಿರುವಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿ ಆರೋಪಿಗಳ, ಅಥವಾ ಈ ಜಾನುವಾರುಗಳು ಕೋಣ ಇರ್ಬೋದು, ಎಮ್ಮೆ ಇರ್ಬೋದು, ಅಥವಾ ದನ ಇರ್ಬೋದು, ಅಥವಾ ಯಾವುದೇ ಹೋರಿ ಇರ್ಬೋದು, ಯಾವುದೂ ಇರ್ಬೋದು, ಇದು ಸಪ್ಲೈ ಮಾಡೋದು ಯಾರು, ಎಲ್ಲಿಂದ ಬರುತ್ತೆ? ನೋಡಿ, ನೆನ್ನೆ ವಿಚಾರ ಹಾಸನದಿಂದ ಬಂತು ಎನ್ನುವಂತಹ ಇನ್ಫಾರ್ಮೇಷನ್, ಹಾಸನದಿಂದ ಕೇರಳಕ್ಕೆ ಹೋಗ್ತಾ ಇದ್ದಂತಹ ವೆಹಿಕಲ್ ಅನ್ನೋದು. ಆದರೆ ಹಾಸನದಿಂದ ಯಾರು ಇದನ್ನು ಲೋಡ್ ಮಾಡಿದರು, ಯಾರು ಮಾರಾಟ ಮಾಡಿದರು ಅಂತಹ ವಿಚಾರದ ಬಗ್ಗೆ ಯಾಕೆ ಮೂಲವನ್ನು ಕೆದಕುವಂತಹ ಪ್ರಯತ್ನವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಇಂತಹ ಪ್ರಶ್ನೆಗಳು ಮೊದಲೆಲ್ಲ ಆಗ್ತಾ ಇರಲಿಲ್ಲ. ಕಾನೂನು ಬಾಹಿರವಾಗಿ ಎಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾಯಿದ್ರು, ಕೆಲವೊಂದು ಹಿಂದೂ ಸಂಘಟನೆಗಳು ಅಡ್ಡ ಹಾಕಿ ಹಲ್ಲೆ ಮಾಡ್ತಾಯಿದ್ರು, ಮತ್ತು ದನಗಳನ್ನು ದರೋಡೆ ಮಾಡ್ತಾಯಿದ್ರು, ಎಲ್ಲವೂ ನಡೀತಾ ಇತ್ತು. ಆದರೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಯಾಕಂತ ಕೇಳಿದರೆ ಕಾನೂನು ಬಾಹಿರವಾಗಿ ನಡೀತಾ ಇತ್ತು. ಆದರೆ ಇವಾಗ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡಿದಂತಹ ಆರೋಪಿಗಳನ್ನು ಪೊಲೀಸರೇ ಹಿಡಿದಿರುವಂಥದ್ದು. ಸೊ ಪೊಲೀಸರಿಗೆ ಕೆಲವೊಂದು ಈ ಒಂದು ವಿಚಾರದಲ್ಲಿ ತನಿಖೆ ಮಾಡಬೇಕಾದಂತಹ ಅವಶ್ಯಕತೆಗಳು ಖಂಡಿತವಾಗಿ ಇರುತ್ತೆ. ಅಂದರೆ ಈ ಒಂದು ವಿಚಾರದ ಮೂಲ ಎಲ್ಲಿಂದ ನೋಡಿ, ಎಲ್ಲ ಆರೋಪಗಳನ್ನು ಬರೀ ಡ್ರೈವರ್ಗಳು ಅಥವಾ ಸರ್ವಿಸ್ ಸರಬರಾಜು ಮಾಡುವಂತಹ ವ್ಯಕ್ತಿಗಳೇ ಮಾಡಬೇಕು ಅಂತಿಲ್ಲ. ಯಾರು ಕೊಟ್ಟರು, ಎಲ್ಲಿಗೆ ಹೋಗ್ತಾ ಇತ್ತು? ಕೇರಳಕ್ಕೆ ಹೋಗ್ತಾ ಇದ್ದರೆ ಅಲ್ಲಿ ಇದು ಬ್ಯಾನ್ ಅಲ್ಲದಂತಹ ಒಂದು ಪ್ರದೇಶ. ಸೊ ಅದರಿಂದಾಗಿ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ನಿಷೇಧ ಆದ ಕಾರಣದಿಂದಾಗಿ, ಗೋಹತ್ಯೆ ನಿಷೇಧ ಅಥವಾ ಕಾನೂನು ಬಾಹಿರವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡುವುದು ನಿಷೇಧ ಆದ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಯ ಉಗಮ ಎಲ್ಲಿ ಆಗುತ್ತೆ, ಈ ಒಂದು ಮೂಲವನ್ನು ಕೆದಕಿಕೊಂಡು ರಾಜ್ಯ ಸರ್ಕಾರ ಅಥವಾ ಕಾನೂನು ಪಾಲಕರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ SP ನಿನ್ನೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ಅರುಣ್ ಕುಮಾರ್ ಪುತ್ತಿಲ ಕೈಯಲ್ಲಿ ಯಾಕೆ ತಲವಾರು ಬಂತು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಹಗ್ಗವನ್ನು ಕಟ್ ಮಾಡೋದಕ್ಕೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಮುಸ್ಲಿಂ ಕುಟುಂಬದ ಮನೆಯಿಂದ ಪಡ್ಕೊಂಡಂತಹ ತಲವಾರಾಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ರು, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಜನ ಎತ್ತುತ್ತಾ ಇದ್ರು. ಯಾಕೆಂತ ಕೇಳಿದರೆ ಈ ಒಂದು ಪ್ರಶ್ನೆಯ ಉಗಮ ಎಲ್ಲಿಂದ ಇದು ಸರಬರಾಜಾಗುತ್ತೆ, ಯಾಕೆ ಈ ಒಂದು ಜಾಡನ್ನು ಹಿಡಿತಾ ಇಲ್ಲ ಅಂತ. ಯಾಕಂತ ಕೇಳಿದರೆ ಇದೊಂದು ದೊಡ್ಡ ಮಟ್ಟದಲ್ಲಿ ದಂಧೆಯ ರೀತಿಯಲ್ಲಿ ನಡೀತಾ ಇದೆ. ನೋಡಿ, ಓಬಿಯಸ್ಲಿ ಈ ಒಂದು ವಿಚಾರದಲ್ಲಿ ಮುಸಲ್ಮಾನರೇ ಹೆಚ್ಚಾಗಿ ಇರ್ತಾರೆ. ಹೆಚ್ಚಾಗಿ ಅಂದರೆ 50%, ಬಾಕಿ ಎಲ್ಲ ಕೋಮಿನ ವ್ಯಕ್ತಿಗಳು ಈ ಒಂದು ದಂಧೆಯಲ್ಲಿ ಇದ್ದಾರೆ. ಆದರೂ ಕೂಡ ಹೆಚ್ಚಾಗಿ ಕಾಣಲ್ಪಡುವಂಥವರು ಮುಸಲ್ಮಾನರು ಆದ ಕಾರಣದಿಂದಾಗಿ ಇಲ್ಲಿ ಸರಬರಾಜು ಮಾಡುವಂತಹ ವ್ಯಕ್ತಿಗಳು ಯಾವ ಧರ್ಮದವರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಮೇ ಬಿ ಹಿಂದೂ ಧರ್ಮದವರು ಆಗಿರ್ಬೋದು, ಮುಸ್ಲಿಂ ಧರ್ಮವೂ ಆಗಿರ್ಬೋದು, ಅಥವಾ ಇನ್ನಿತರ ಧರ್ಮವೂ ಆಗಿರ್ಬೋದು. ಯಾಕಂತ ಕೇಳಿದರೆ ಇಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವ ಹೆಚ್ಚಾಗಿ 100ಕ್ಕೆ 75% ಕೂಡ ಹಿಂದೂಗಳೇ ಇರುವಂತಹ ಈ ಒಂದು ಟೈಮಲ್ಲಿ
ಯಾರು ಈ ಒಂದು ಗೋವುಗಳನ್ನು ಸರಬರಾಜು ಮಾಡ್ತಾರೆ ಇಂತಹ ವ್ಯಾಪಾರಿಗಳಿಗೆ, ಕಸಾಯಿಖಾನೆಗೆ, ಮೇ ಬಿ ಅವರೇ ಕೊಟ್ಟು ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ ಅನ್ನುವಂತಹ ವಿಚಾರ ಕೂಡ ಇಲ್ಲಿದೆ. ಸೊ ಅದೇ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ಒಂದು ರೀತಿಯಲ್ಲಿ ಓರ್ವ ವ್ಯಕ್ತಿಯನ್ನು ಕಾನೂನಾತ್ಮಕವಾಗಿ ಯಾವುದಾದ್ರೂ ರೀತಿಯಲ್ಲಿ ಕಟ್ಟಿ ಹಾಕೋಕ್ಕೋಸ್ಕರ ಇಂತಹ ಷಡ್ಯಂತ್ರಗಳು ನಡೀತಾ ಇದೆ ಎನ್ನುವಂತಹ ಒಂದು ಪ್ರಶ್ನೆಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಉದ್ಭವ ಆಗಿರುವಂಥದ್ದು. ಇವೆಲ್ಲವನ್ನು ಒಂದು ರೀತಿಯಲ್ಲಿ ಕಾನೂನು ಪಾಲಕರು ವೀಕ್ಷಣೆ ಮಾಡಿಕೊಂಡು ಈ ಒಂದು ವಿಚಾರದಲ್ಲಿ ಎಲ್ಲಿ ಉಗಮ ಆಗುತ್ತೆ, ಇದರ ಮೂಲ ಏನು ಅನ್ನೋದರ ವಿಚಾರದಲ್ಲಿ ಕೆದಕಿದರೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರ್ಬೋದು. ಎಲ್ಲಿಂದ ದಂಧೆ ಆರಂಭ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ಬೋದು. ಇಲ್ಲಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದರೆ ಬರೀ ಪ್ಲಾಸ್ಟಿಕ್ ಮಾರಾಟಗಾರರನ್ನು ಮಾತ್ರ ಅಲ್ಲ ಹಿಡಿಬೇಕಾದದ್ದು, ಎಲ್ಲಿ ಪ್ಲಾಸ್ಟಿಕ್ ನಿರ್ಮಾಣ ಆಗುತ್ತೆ ಆ ಒಂದು ಫ್ಯಾಕ್ಟ್ರಿಯನ್ನು ಕೂಡ ಸೀಸ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನಡೀತಾ ಇರೋದೇನಪ್ಪ ಅಂದರೆ, ಫ್ಯಾಕ್ಟ್ರಿಯನ್ನು ಸೀಸ್ ಮಾಡುವಂತಹ ಗೋಜಿಗೆ ಸರ್ಕಾರ ಹೋಗೋದಿಲ್ಲ, ಕಾನೂನು ಪಾಲಕರು ಹೋಗೋದಿಲ್ಲ. ಆದರೆ ಯಾರು ಈ ಒಂದು ಪ್ಲಾಸ್ಟಿಕ್ಕನ್ನು ಮಾರಾಟ ಮಾಡ್ತಾ ಇದ್ದಾರೆ ಅವರ ಮೇಲೆ ಸಜೆಯನ್ನು ಹೇರ್ತಾರೆ, ಅವರ ಮೇಲೆ ದಂಡ ಅಥವಾ ಅವರನ್ನು ಅರೆಸ್ಟ್ ಮಾಡುವಂಥದ್ದು. ಇದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥದ್ದು. ಸೊ ಅದರಿಂದಾಗಿ ಕಾನೂನಿನಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲೇಬೇಕು. ಯಾಕಂತಂದರೆ ಎಲ್ಲಿ ಉಗಮ, ಎಲ್ಲಿ ಅಂತ್ಯ. ಸೊ ಈ ಒಂದು ನಡುವೆ ಸರಬರಾಜು ವ್ಯವಸ್ಥೆಯನ್ನು ಮಾತ್ರ ಯಾಕೆ ನಾವು ಲೋಪ ಅಂತ ಇಲ್ಲಿ ಕರ್ಕೊಳ್ಬೇಕು ಅಥವಾ ಆರೋಪ ಅಂತ ನಾವು ಕರ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.